ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪಟ್ಟಣದಲ್ಲಿ ನಿರೀಕ್ಷಣಾ ಮಂದಿರದಲ್ಲಿ ಕಬ್ಬು ಬೆಳೆ ನಿಗದಿಪಡಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲು ಪೂರ್ವಭಾವಿ ಸಭೆ ನಡೆಯಿತು. ರೈತರು ಬೆಳೆದಂತೆ ಬೆಳೆಗೆ 3,500 ರೂಪಾಯಿ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ದಿನಾಂಕ 3/11/2025 ಬೈಲಹೊಂಗಲದ ಚೆನ್ನಮ್ಮ ವೃತ್ತದಲ್ಲಿ ರೈತರ ಬೃಹತ್ ಹೋರಾಟ ನಡೆಸುವುದಾಗಿ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯಿಸಿದರು. ಈ ಸಭೆಯಲ್ಲಿ ರೈತ ಸಂಘಟನೆ ಮುಖಂಡರಾದ ಬೀರಪ್ಪ ದೇಶನೂರ್, ಮಹಾಂತೇಶ ಕಮತ್, ಮಲ್ಕಾಜಿ ಹುಂಬಿ, ಬಸವರಾಜ್ ಬೆಳ್ಳಿಕಟ್ಟಿ, ಹೀರಣ್ಣ ಹುಬ್ಬಳ್ಳಿ, ಭೀಮಪ್ಪ ಪೂಜಾರಿ, ಸಿದ್ದರಾಯ ಕಳ್ಳಿಮನಿ, ಸುರೇಶ್, ಅಪ್ಪ ಸಾಹೇಬ್ ಲಕ್ಕುಂಡಿ, ಶಿವಾನಂದರವರು ಸೇರಿದಂತೆ ಅನೇಕ ರೈತ ಹೋರಾಟಗಾರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬೆಳಗಾವಿ ಜಿಲ್ಲಾ ವರದಿಗಾರರು ಚಂದ್ರಪ್ಪ ಬೆಳಗಾವಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್. ಬೆಳಗಾವಿ ಜಿಲ್ಲಾ ಕಬ್ಬು ಬೆಳೆಗಾರ ಹೋರಾಟ ಸಮಿತಿಗೆ, ಬೆಳಗಾವಿ ಜಿಲ್ಲಾ ಕಬ್ಬು ಬೆಳೆಗಾರ ಹೋರಾಟ ಸಮಿತಿಗೆ. ತಮ್ಮ ಹೆಸರು ಏನ? ಇಲ್ಲಿ ಮೀಟಿಂಗ್ ಇಟ್ಟಂದ್ರೆ ಯಾವ ಉದ್ದೇಶದಿಂದ ಮೀಟಿಂಗ್ ಇಟ್ಕೊಂಡ್ರಿ? ಈಗೇನು ಬೆಳಗಾವಿ ಜಿಲ್ಲಾ 29 ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಕಬ್ಬು ಕಬ್ಬಿಗಾಗಿ ಬೆಲೆ ನಿಗದಿ ಮಾಡಿ ಘೋಷಣೆ ಮಾಡಿ ಫ್ಯಾಕ್ಟ್ರಿಗಳ ಚಾಲು ಮಾಡ್ಬೇಕಂತೇಳಿ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಕಬ್ಬು ಕಾರ್ಖಾನೆ ಮಾಲೀಕರಿಗೆ ಒತ್ತಾಯ ಮಾಡಕ್ಕೆ ಕೂಡಿದೆ. ಈಗ ಮುಂದಿನ ಹೋರಾಟ ಎಂತ ಇಟ್ಕೊಂಡ್ರಿ? ನಾವು 3ನೇ ತಾರೀಕು ಸೋಮವಾರ ದಿವಸ 10 ಗಂಟೆಗೆ ಚೆನ್ನಮ್ಮ ವೃತ್ತದಿಂದ ಅಲ್ಲಿಂದ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಕ್ಕೆ ಫೈಸಲಾ ಮಾಡಿದ್ದೇವೆ. ಸ್ವಾಭಿಮಾನದ ಹೋರಾಟ ಐತಿ. ದಯಮಾಡಿ ರೈತರಿಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ, ತಾವು ಸ್ವಾಭಿಮಾನದಿಂದ ಬದುಕಬೇಕು. ನಾಳಿನ ಮಕ್ಕಳು ಕೂಡ ಎಲ್ಲ ರೀತಿ ತಲೆ ಎತ್ತಿ ಬದುಕಬೇಕು. ಶಿಕ್ಷಣದಿಂದ ವಂಚನೆ ಆಗ್ತಾ ಇದೆ. ಅದಾಗಬಾರ್ದಂದ್ರೆ ತಾವೆಲ್ಲರೂ ಕೂಡ ಕಬ್ಬು ಬೆಳೆಗಾರರು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಸ್ವಾಭಿಮಾನ ಹೋರಾಟ ಐತಿ. ಯಾರ್ದು ಮನಿ ಕೆಲಸ ಅಲ್ಲಿದೆ. ದಯಮಾಡಿ ತಾವೆಲ್ಲರೂ ಎಚ್ಚೆತ್ತುಕೊಂಡು 3ನೇ ತಾರೀಕು ಬೆಳಿಗ್ಗೆ 10 ಚೆನ್ನಮ್ಮ ಸರ್ಕಲ್ನಿಂದ ನಮ್ಮ ಹೋರಾಟ ಅನಿರ್ದಿಷ್ಟ ಹೋರಾಟ ಇದೆ. ನಮ್ಮ ಬೆಲೆ 3,500 ಕೊಡುವವರೆಗೆ ಕೂಡ ನಾವ್ಯಾರು ಹೇಳೋದಿಲ್ಲ. ಅದರ ನಿರ್ಣಯ ಇದೆ. ಯಾವುದು ಸಂಘಟನೆ ಈಗ 15-20 ತಿಂಗಳಿಂದ ನಡೆಯುತ್ತೆ ರಾಜ್ಯದೊಳಗೆ. ಹೌದು. ಯಾಕೆ ಸ್ಪಂದನೆ ಆಗಿಲ್ಲ? ಯಾರು ಮಾಡಿಲ್ಲ ಅದನ್ನ? ಯಾಕೆ ಸ್ಪಂದನೆ ಆಗಿಲ್ಲ ಅಂದ್ರೆ, ಇವತ್ತು ಹೇಳ್ತಾ ಇದ್ದಾನೆ, ಸರ್ಕಾರ ಆಳುವಂತವ್ರೆ ಕೂಡ ಅವ್ರೂನೇ ಫ್ಯಾಕ್ಟ್ರಿ ಇದಾವ. ಕೇವಲ 3ರಿಂದ 4 ಕೋಆಪರೇಟಿವ್ ಸೆಕ್ಟರ್ ಅದಾವ. ಅವು ಇವತ್ತು ನಾಳೆ ಮುಳುಗಿ ಹೋಗುವಂತ ಪರಿಸ್ಥಿತಿಯಲ್ಲಿ ಅವನು ಬಿಟ್ರೆ ಉಳಿದದ್ದು ಎಲ್ಲ ಅವ್ರೂನೇ ಅದಾವ. ಅವರೇ ಮಾಡ್ಬೇಕಲ್ಲ. ಸರ್ಕಾರ ಅವ್ರದ್ದೇ ಇದೆ, ಫ್ಯಾಕ್ಟ್ರಿನೂ ಅವ್ರದ್ದೇ ಐತೆ. ಅದಕ್ಕಾಗಿ ಇವತ್ತು ರೈತರನ್ನ ಸಾಕಷ್ಟು ಅವ್ರ ಹಣ್ಣು ಪ್ರಾಡಕ್ಟ್ಗಳನ್ನ ಫಾಯ್ದೆ ತೋತಾ ಇದ್ದಾರೆ. ಇಥನಾಯಿಲ್ ಮಾರ್ತಾರೆ, ಮೊಲಾಸಸ್ ಮಾರ್ತಾರೆ, ಬೊಗ್ಯಾಸ್ ಮಾರ್ತಾರೆ. ನಾವು ಅದನ್ನ ಏನೂ ಕೇಳ್ತಾ ಇಲ್ಲ. ಕೇವಲ ನಮ್ಮ ರೈತರಿಗೆ 3,500 ಬೆಲೆ ಕೊಡಲೇಬೇಕಂತೇಳಿ ನಮ್ಮ ಒತ್ತಾಯ ಐತಿ. ಅದಕ್ಕಾಗಿ 3ನೇ ತಾರೀಕಿನ ದಿನ ಸಮಸ್ತ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತ ಬಾಂಧವರು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ತಮ್ಮ ಹೆಸರೇನ್ರಿ? ಮಹಾಂತೇಶ ಕಮತ್ ಅಂತೇಳಿ. ಜೈ ಜವಾನ್, ಬೆಳಗಾವಿ ಜಿಲ್ಲಾ ಕಬ್ಬು ಬೆಳೆಗಾರ ಹೋರಾಟ ಸಮಿತಿಗೆ, ಬೆಳಗಾವಿ ಜಿಲ್ಲಾ ಕಬ್ಬು ಬೆಳೆಗಾರ ಹೋರಾಟ ಸಮಿತಿಗೆ.